ನಮಸ್ಕಾರಗಳು. ಈ ಮಂದಿರದಲ್ಲಿ ದೀಪ ಉರಿಯುವುದು ಎಣ್ಣೆಯಿಂದ ಅಲ್ಲ, ಬದಲಾಗಿ ನೀರಿನಿಂದ. ಹಾಗಾದ್ರೆ ಆ ಮಂದಿರ ಯಾವುದು? ಅಲ್ಲಿನ ವಿಶೇಷತೆ ಏನು? ಈ ವಿಡಿಯೋದ ಮುಖಾಂತರ ತಿಳಿಯೋಣ. ಕಳೆದ ಶತಮಾನದ ಸಂತ ಶಿರಡಿ ಸಾಯಿಬಾಬಾ ನೀರಿನಿಂದ ದೀಪ ಉರಿಸಿದ್ದರು ಎಂದು ಹೇಳಲಾಗುತ್ತೆ. ಆದ್ರೆ ಅದನ್ನು ನೋಡಿದವರು ಯಾರು ಕೂಡ ಇಲ್ಲ. ಆದ್ರೆ ಗಾಡಿಯ ಘಾಟ್ನಲ್ಲಿರುವ ತಾಯಿ ಭಗವತಿ ದೇವಾಲಯದಲ್ಲಿ ಇದನ್ನ ನೋಡಬಹುದು. ನಂಬಲು ಕಷ್ಟವಾದ್ರೂ ಇದು ಸತ್ಯ. ಇಲ್ಲಿ ಎಣ್ಣೆಯಿಂದಲ್ಲ, ಬದಲಾಗಿ ನೀರಿನಿಂದ ದೀಪವನ್ನ ಬೆಳಗಿಸಲಾಗುತ್ತೆ. ದೀಪ ಉರಿಯುವುದು ಎಣ್ಣೆ ತುಪ್ಪದಿಂದ. ಬೆಂಕಿಯನ್ನ ಉರಿಸಲು ಬೇಕಾಗಿರುವುದು ಎಣ್ಣೆ ಆದ್ರೆ ಅದನ್ನ ನಂದಿಸಲು ನೀರು ಸಾಕು. ಆದ್ರೆ ನೀರಿನಿಂದ ದೀಪ ಉರಿಯಲು ಸಾಧ್ಯವೇ? ಎಂದಿಗೂ ಎಲ್ಲಿಯೂ ಸಾಧ್ಯವಿಲ್ಲ ಅಲ್ಲವೇ? ಆದ್ರೆ ಮಧ್ಯಪ್ರದೇಶದ ಈ ದೇವಾಲಯದಲ್ಲಿ ದೀಪ ಉರಿಯುವುದು ಎಣ್ಣೆ ತುಪ್ಪದಿಂದ ಅಲ್ಲ, ಬದಲಾಗಿ ನೀರಿನಿಂದ. ಕಲಿಸಿಂಧ್ ನದಿಯ ತಟದಲ್ಲಿ ಅಗರಾಜ ಮಾಲವ ಮಾರ್ಗದಲ್ಲಿ ಎದುರಾಗುವ ಗುಡಿಯಾ ಗ್ರಾಮದಲ್ಲಿದೆ ಭಗವತಿ ಮಾತೆಯ ದೇವಸ್ಥಾನ. ಅರ್ಧ ಶತಮಾನಗಳ ಹಿಂದೆ ಈ ದೇವಸ್ಥಾನದ ಅಧಿದೇವತೆ ಪೂಜಾರಿಯ ಕನಸಲ್ಲಿ ಬಂದು ಕಾಳಿಸಿಂಧ್ ನದಿಯ ನೀರನ್ನು ಬಳಸಿ ಮಂದಿರದಲ್ಲಿ ದೀಪ ಉರಿಸಿ ಎಂದು ಹೇಳಿದಳಂತೆ. ಮುಂಜಾನೆ ಎದ್ದ ಪೂಜಾರಿ ನದಿ ನೀರನ್ನ ತಂದು ದೀಪ ಹಚ್ಚಿದಾಗ ನಿಜಕ್ಕೂ ದೀಪಗಳು ಉರಿದವಂತೆ. ಇದನ್ನ ನೋಡಿದ ಗ್ರಾಮದ ಜನರಿಗೆ ಅಚ್ಚರಿ ಆಯ್ತು. ಅವರೆಲ್ಲರೂ ನದಿಗೆ ಹೋಗಿ ನೀರು ತಂದು ದೀಪ ಹಚ್ಚಿದರು. ಅಂದಿನಿಂದ ಇಂದಿನವರೆಗೂ ಇದು ಹಾಗೆಯೇ ನಡೆದುಕೊಂಡು ಬಂದಿದೆ. ವಿಚಿತ್ರವೆಂದರೆ ಅದೇ ನೀರಿನಲ್ಲಿ ದೇವಸ್ಥಾನದ ಹೊರಗಡೆ ದೀಪ ಹಚ್ಚಿದರೆ ದೀಪ ಬೆಳಗುವುದಿಲ್ಲ, ದೇವಾಲಯದ ಒಳಗೆ ಮಾತ್ರ ದೀಪ ಬೆಳಗುವುದು. ನೀರನ್ನ ದೀಪಕ್ಕೆ ಹಾಕಿದ ತಕ್ಷಣ ಅದು ಎಣ್ಣೆಯಾಗಿ ಬದಲಾಗುತ್ತೆ ಎನ್ನುತ್ತಾರೆ ಗ್ರಾಮದ ಭಕ್ತ ಜನರು. ಮಳೆಗಾಲದಲ್ಲಿ ಈ ಮಂದಿರ ನದಿಯ ಪ್ರವಾಹದಲ್ಲಿ ಮುಳುಗಿ ಹೋಗುತ್ತೆ. ಆ ದಿನಗಳಲ್ಲಿ ಮಂದಿರದಲ್ಲಿ ಪೂಜೆ ಪುನಸ್ಕಾರಗಳು ಇರುವುದಿಲ್ಲ. ಆದ್ರೆ ನವರಾತ್ರಿ ವಿಶೇಷ ಶರನ್ನವರಾತ್ರಿಗೂ ಮುನ್ನ ಮಂದಿರ ಮತ್ತೆ ತೆರೆಯುತ್ತೆ ಮತ್ತು ನೀರಿನ ದೀಪಗಳಿಂದ ಬೆಳಗುತ್ತೆ. ಈ ದೇವಾಲಯ ಸುತ್ತಮುತ್ತಲಿನ ರಾಜ್ಯಗಳೆಲ್ಲ ಪ್ರಸಿದ್ಧ ಪಡೆದಿದ್ದು ಭಕ್ತರು ತಂಡೋಪತಂಡವಾಗಿ ಬಂದು ಮಾತೆಯ ದರ್ಶನವನ್ನ ಪಡೆದು ಪುನೀತರಾಗುತ್ತಾರೆ.